ನಮಸ್ಕಾರ. ಬುಗ್ಗಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಗ್ಗಿನಕೆರೆ. ರಾಜಕೀಯದಲ್ಲಿ ಸಾಮಾನ್ಯವಾಗಿ ರಾಜಕಾರಣಿಗಳು ಎಲ್ಲರ ಜೊತೆ ಚೆನ್ನಾಗಿರ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ, ಎಲ್ಲರ ವಿಶ್ವಾಸ ಗಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಅಂದರ್ಕಿ ಮಂಚಿವಾಡು ಅಂತಾರಲ್ಲ, ಹಾಗೆ ಇರಲಿಕ್ಕೆ ಪ್ರಯತ್ನವನ್ನು ಪಡ್ತಿರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ. ಆದರೆ ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೇಸು ಸ್ವಲ್ಪ ಡಿಫ್ರೆಂಟ್. ಅವರು ನನಗೆ ಶತ್ರುಗಳು ಬೇಕು, ಬನ್ನಿ ಬನ್ನಿ ಅಂತ ಕರೆಯೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಹುಡುಕಿ ಹುಡುಕಿ ಶತ್ರುಗಳನ್ನ ಮಾಡ್ಕೊಳ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಬೇರೆ ಏನೋ ಸಮಸ್ಯೆ ಇರ್ಬೋದು, ಆ ಕಾರಣಕ್ಕೋಸ್ಕರ ಅವರು ಈ ರೀತಿ ವರ್ತಿಸ್ತಿರ್ಬೋದು. ಇಲ್ಲ ಅಂದರೆ ಡೆಫಿನೆಟ್ಲಿ ಒಬ್ಬ ರಾಜಕಾರಣಿಯಾಗಿ ಅವರು ಈ ರೀತಿ ವರ್ತಿಸ್ತಿರಲಿಲ್ಲ ಅನ್ನೋದು ನನ್ನ ಖಚಿತವಾದಂತಹ ಅಭಿಪ್ರಾಯ. ಯತೀಂದ್ರ ಸಿದ್ದರಾಮಯ್ಯ ಯಾಕೆ ಈ ರೀತಿ ವೈರಿಗಳನ್ನ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ? ಶತ್ರುಗಳು ಆಗೋದು ಬೇರೆ, ಶತ್ರುಗಳನ್ನ ಸೃಷ್ಟಿಸ್ಕೊಳ್ಳೋದು ಬೇರೆ. ಯತೀಂದ್ರ ಸಿದ್ದರಾಮಯ್ಯ ಶತ್ರುಗಳನ್ನ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ. ಯಾಕೆ? ಏನವ್ರ ಸಮಸ್ಯೆ? ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಗ್ಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ವಿಡಿಯೋದ ಇಂಟ್ರಡಕ್ಷನ್ ನೋಡಿದಾಗ ನಿಮ್ಗೆ ಅನ್ನಿಸ್ಬೋದು ಮೋಸ್ಟ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ, ಅವರು ಅನಾವಶ್ಯಕವಾಗಿ ಗೊಂದಲವನ್ನು ಅಥವಾ ಸಮಸ್ಯೆಯನ್ನು ಸೃಷ್ಟಿಸ್ಕೊಳ್ತಿದ್ದಾರೆ ಅಂತ. ಅದು ನಿಜ. ಆದರೆ ಅದರ ಆಚೆಗೆ ಇನ್ನೂ ಒಂದು ವಿಷಯ ಇದೆ. ಈಗ ನೋಡಿ, ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅಥವಾ ನಾಯಕತ್ವದ ಬಗ್ಗೆ ಮುಖ್ಯಮಂತ್ರಿಯ ಮಗನೇ ಮಾತಾಡಬೇಕಾದಂಥ ಪರಿಸ್ಥಿತಿ ಯಾವಾಗ ನಿರ್ಮಾಣ ಆಗುತ್ತೆ? ಮುಖ್ಯಮಂತ್ರಿಯ ಬಗ್ಗೆ ಬೇರೊಬ್ಬರು ಮಾತಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ. ಆಗ ಇವ್ರು ಮಾತಾಡಿದ್ರೆ ಬೇರೆ ಯಾರು ಮಾತಾಡಲ್ಲ ಅನ್ನುವಂಥದ್ದನ್ನ ಇವರೇ ಘಂಟಾಘೋಷವಾಗಿ ಹೇಳ್ದಂಗಾಗುತ್ತೆ. ಅದನ್ನು ಹೇಳ್ತಿದ್ದಾರೆ. ಇನ್ನೊಂದು ನೇರವಾಗಿ ಹೇಳ್ಬೇಕು ಅಂತಂದ್ರೆ, ಇವರು DK ಶಿವಕುಮಾರ್ ಅವರನ್ನ ವಿರೋಧ ಮಾಡ್ಕೊಳ್ಳುವಂಥ ಅಗತ್ಯ ಇರಲಿಲ್ಲ, ಮತ್ತೆ ರಾಜಕೀಯ ದೃಷ್ಟಿಯಿಂದ ಮಾಡ್ಕೊಳ್ಬಾರ್ದಿತ್ತು. ಯತೀಂದ್ರ ಸಿದ್ದರಾಮಯ್ಯ ಒಂದ್ಸಲ ವರ್ಣದಿಂದ ಶಾಸಕರಾಗಿದ್ದು ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅಷ್ಟೇ ಅವರ ರಾಜಕೀಯದಲ್ಲಿ ಅವರ ಅನುಭವ. ಇನ್ನೂ ರಾಜಕಾರಣದಲ್ಲಿ ಬಹಳ ದೂರ ನಡಿಬೇಕಾಗಿದೆ ಅವರು. DK ಶಿವಕುಮಾರ್ ಈಗಾಗಲೇ ರಾಜಕೀಯದಲ್ಲಿ ನಾನಾ ಕೆರೆಗಳಲ್ಲಿ ನೀರು ಕುಡಿದ ಅನುಭವ ಇರುವಂಥವ್ರು, ನಾನಾ ಪಟ್ಟುಗಳನ್ನು ಕರಗತ ಮಾಡಿಕೊಂಡಿರುವಂತಹ ನಾಯಕ ಅವರು. ಅವ್ರ ಜೊತೆ ವಿರೋಧ ಮಾಡ್ಕೊಳ್ಳೋದು ಸರಿನಾ? ಅದು ಹೇಗೆ DK ಶಿವಕುಮಾರ್ ಅವ್ರಿಗೆ ಟಾಂಗ್ ಕೊಡೋ ರೀತಿ ಮಾತನಾಡೋದು? ಹೈಕಮಾಂಡ್, ಈಗ ಇವ್ರು ಹೇಳ್ತಾರಲ್ಲ ಯತೀಂದ್ರ ಸಿದ್ದರಾಮಯ್ಯ, ಹೈಕಮಾಂಡ್ ಮಟ್ಟದಲ್ಲಿ ಅಂಥದ್ದೇನು ಚರ್ಚೆ ಆಗಿಲ್ಲ ಅಂತ. ಹೈಕಮಾಂಡ್ ನಾಯಕರು ಯಾರಾದರೂ ಯತೀಂದ್ರ ಸಿದ್ದರಾಮಯ್ಯ ಹೇಳಿರ್ಬೇಕು, ಅಥವಾ ಅವರ ತಂದೆ ಸಿದ್ದರಾಮಯ್ಯ ಹೇಳಿರ್ಬೇಕು. ಇಲ್ಲಾಂದ್ರೆ ಹೆಂಗ್ ಗೊತ್ತಾಗತ್ತೆ ಅವ್ರಿಗೆ? ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೈಕಮಾಂಡ್ನ ಪ್ರತಿನಿಧಿಯಂತೆ ಮಾತನಾಡೋದಿದೆಯಲ್ಲ, ಅದು ನಿಜಕ್ಕೂ ತಪ್ಪು. ಮತ್ತೆ ಅವರು ಸಿದ್ದರಾಮಯ್ಯ ಅನ್ನೋ ಪುತ್ರ ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ. ಇಲ್ಲಾಂದ್ರೆ ಬೇರೆಯವರಾಗಿದ್ದರೆ ಖಂಡಿತ ನೋಟಿಸ್ ಕೊಟ್ಟಿರ್ತಿದ್ರು ಇಷ್ಟೊತ್ತಿಗೆ. ಫಸ್ಟ್ ಆಫ್ ಆಲ್ ಅಷ್ಟು ಮಾತಾಡುವ ಧೈರ್ಯವೇ ಬರ್ತಿರ್ಲಿಲ್ಲ. DK ಶಿವಕುಮಾರ್ ಅಂತ ನಾಯಕರನ್ನ ಮುಂದೆ ಬೆಳಿಬೇಕಾಗಿರುವಂಥ ನಾಯಕ ಆಗಿ ಯತೀಂದ್ರ ಸಿದ್ದರಾಮಯ್ಯ ಎದುರಾಕೊಳ್ಳೋದಿದೆಯಲ್ಲ, ಅದು ರಾಜಕೀಯವಾಗಿ ಮೂರ್ಖತನ ಅಂತ ಅನ್ಸುತ್ತೆ. ಮೂರ್ಖತನ ಅನ್ನೋದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು ನಿಮಗೆ, ಬಟ್ ಸ್ಟಿಲ್ ದಡ್ಡತನ ಅಂತ ಅನಿಸುತ್ತೆ. ಯಾಕೆ ದಡ್ಡತನ ಅಂತ ಹೇಳ್ತಿದ್ದೀನಿ ಅಂದರೆ, ಯತೀಂದ್ರ ಏನು ಹೇಳಿ, ಅವರು ರ್ಯಾಂಕ್ ಸ್ಟೂಡೆಂಟು. ಸಾಮಾನ್ಯವಾಗಿ ಈ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಒಂದು ಸಮಸ್ಯೆ ಇರುತ್ತೆ. ಏನು ಅಂದರೆ, ನಾನು ರ್ಯಾಂಕ್ ಸ್ಟೂಡೆಂಟು, ನನಗೆಲ್ಲ ಗೊತ್ತು, ಹಾಗಾಗಿ ನಾನು ಯಾರು ಏನೂ ಕೇಳಬೇಕಾಗಿಲ್ಲ ಅಂತ. ಅವರು ಅಕಾಡೆಮಿಕಲಿ ರ್ಯಾಂಕ್ ಸ್ಟೂಡೆಂಟ ಇರ್ಬೋದು, ರಾಜಕಾರಣದಲ್ಲಿ ಅಲ್ಲ. ರಾಜಕಾರಣದಲ್ಲಿ ಅವ್ರು ಇನ್ನೂ ಈಗ ಅದೇ ಏನು 1ನೇ ಕ್ಲಾಸು 2ನೇ ಕ್ಲಾಸು ಓದ್ತಿರುವಂತಹ ಬಾಲಕ, ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಅಕಾಡೆಮಿಕಲಿ ರ್ಯಾಂಕ್ ಸ್ಟೂಡೆಂಟ್ ಆಗಿಬಿಟ್ಟು ಸಕ್ಸಸ್ ಆಗಿರೋರು, ನೀವು SLC-ನಲ್ಲಿ PUC-ನಲ್ಲಿ ರ್ಯಾಂಕ್ ಬಂದವರು ಮುಂದಿನ ದಿನಗಳಲ್ಲಿ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ, ಯಾವ್ಯಾವ ಹುದ್ದೆಗೆ ಹೋಗಿದ್ದಾರೆ ಅನ್ನೋದು ನಿಜಕ್ಕೂ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ಯಾರಾದರೂ ಸ್ಟಡಿ ಮಾಡಬೇಕು, PhD ಮಾಡಬೇಕು. ನನ್ನ ಪ್ರಕಾರ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ. ಇನ್ನೊಂದು, ಯತೀಂದ್ರ ಬೇರೆ ಬೇರೆ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅಂತೆಲ್ಲ ಮಾತುಗಳು ಕೇಳ್ಬರ್ತಿದ್ದಾವೆ. ಬೇರೆ ಇಲಾಖೆಗಳಲ್ಲಿ ಅಥವಾ ಬೇರೆ ಸಚಿವರ ಕಾರ್ಯವೈಖರಿನಲ್ಲಿ ಹಸ್ತಕ್ಷೇಪ ಮಾಡೋದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ
ರ್ಯಾಂಕ್ ಸ್ಟೂಡೆಂಟ್, ಅಂದರೆ ಈ ರೀತಿ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನ ಅವರೇ ನಿರ್ಧಾರ ಮಾಡ್ತಿದ್ದಾರೆ. ನನಗೆಲ್ಲ ಗೊತ್ತು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನುವಂಥದ್ದು ಗೊತ್ತು, ಅದರಿಂದ ನಾನು ಮಾಡ್ತೀನಿ ಅನ್ನೋ ಥರದಲ್ಲಿ ಮಾಡ್ತಿದ್ದಾರೆ. ಅದರಿಂದ ಹೊಡೆತವನ್ನು ತಿಂತಿದ್ದಾರೆ. ಯಾವ ರೀತಿಯ ಹೊಡೆತವನ್ನು ತಿಂತಿದ್ದಾರೆ? ಈಗ BJPಯವರು YST, ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಏನೋ ಒಂದು ಕ್ಯಾಂಪೇನ್ ಮಾಡಬೇಕು ಅಂತ ಹೊರಟಿದಾರಂತೆ. ಅಂತಹ ಹಂತವನ್ನು ತಂದುಕೊಂಡಿದ್ದಾರೆ. ಆ ರೀತಿ ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ DK ಶಿವಕುಮಾರ್ ಒಬ್ಬರು ಹೆಸರು ಹೇಳಿದೆ ನಾನು, ಅದು ಒಂದು ದೊಡ್ಡ ಉದಾಹರಣೆ ಅಂತ. ಮಂತ್ರಿಗಳ ವಿಷಯದಲ್ಲಿ ಹೀಗೆ ಬೇರೆ ನಾನಾ ನಾಯಕರ ಸಚಿವರ ವೈರತ್ವವನ್ನು ಕಟ್ಕೊಂಡಿದ್ದಾರೆ ಅನ್ನುವಂಥ ಮಾತು ಕೂಡ ಇದೆ. ನನಗೆ ಬರ್ತಿರುವಂಥ ಮಾಹಿತಿ ಸ್ವಲ್ಪ ಉತ್ಪ್ರೇಕ್ಷೆ ಇರ್ಬೋದು. ನನಗೆ ಹೇಳೋರು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಹೇಳ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಸ್ವಲ್ಪ ಮಟ್ಟಿಗಾದರೂ ಇರುವಂಥ ಸಾಧ್ಯತೆ ಇದೆ, ಇಲ್ಲಾಂದರೆ ನಾನು ಹೇಳ್ತಿರಲಿಲ್ಲ ನಿಮಗೆ. 40 ವರ್ಷ ಸಿದ್ದರಾಮಯ್ಯ ಕಾಪಾಡ್ಕೊಂಡು ಬಂದಿದ್ದಂತಹ ಘನತೆಯನ್ನು, ಗೌರವವನ್ನು ಯತೀಂದ್ರ ಸಿದ್ದರಾಮಯ್ಯ ಹಾಳು ಮಾಡಿಬಿಟ್ರು ಅನ್ನುವಂಥ ಒಂದು ಮಾತು ಕೂಡ ಇದೆ. ಕರ್ನಾಟಕದ ರಾಜಕೀಯ ಚರಿತ್ರೆಯನ್ನು ನೋಡಿದ್ರೆ ಬಹುತೇಕ ಮಹಾನ್ ನಾಯಕರ ಆ ಘನತೆಯನ್ನು ಹಾಳು ಮಾಡಿದ್ದು ಅವರ ಮಕ್ಕಳು. ದೇವರಾಜ ಅರಸು ಅವ್ರ ಬಗ್ಗೆ ನನಗೆ ವಿಶೇಷವಾದ ಪ್ರೀತಿ ಇದೆ. ಅದಕ್ಕೆ ಅವಾಗವಾಗ ನಾನು ಅವ್ರ ಹೆಸರನ್ನು ತಗೊಳ್ತಿರ್ತೀನಿ, ಮಾತಾಡ್ತಿರ್ತೀನಿ. ಅವರ ಅಂತಿಮ ದಿನಗಳಲ್ಲಿ ಅವ್ರ ಕೆಟ್ಟ ಹೆಸರು ಬರಲಿಕ್ಕೆ ಅವ್ರ ಅಳಿಯ ಕಾರಣ ಎನ್ನುವಂಥ ಒಂದು ಮಾತಿದೆ, ಅದನ್ನು ತಳ್ಳಾಕ್ಲಿಕ್ಕಾಗಲ್ಲ. ಮಾಜಿ ಪ್ರಧಾನಿ HD ದೇವೇಗೌಡ ಹಾಳಾಗಲಿಕ್ಕೆ ಅವ್ರ ಪುತ್ರ HD ಕುಮಾರಸ್ವಾಮಿ ಕಾರಣ ಅನ್ನುವಂಥ ಮಾತು ಇದೆ, ಅದನ್ನು ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾದಿ ತಪ್ಪಲಿಕ್ಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಅವ್ರ ಮಕ್ಕಳು ಕಾರಣ ಅನ್ನುವಂಥ ಮಾತಿದೆ. ಇದು ಎಲ್ಲ ಮಾಧ್ಯಮಗಳಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಚರ್ಚೆ ಆಗಿರುವಂಥ ಸಂಗತಿ. ಈಗ ಸಿದ್ದರಾಮಯ್ಯ ಮತ್ತು ಯತೀಂದ್ರ ವಿಷಯ ಬಹುಶಃ ಏನೋ ಪರಂಪರೆ ಹಂಗೆ ನಡ್ಕೊಂಡು ಬರ್ತಿದೆಯೋ ಏನೋ, ಕೆಟ್ಟ ಪರಂಪರೆ. ಯತೀಂದ್ರ ಸಿದ್ದರಾಮಯ್ಯ ನಾಳೆ ಕಂಟೆಸ್ಟ್ ಮಾಡ್ತಾರೋ ಮಾಡಲ್ವೋ, ಗೆಲ್ತಾರೋ ಗೆಲ್ಲಲ್ವೋ, ರಾಜಕಾರಣದಲ್ಲಿ ಎಷ್ಟು ದಿನ ಇರ್ತಾರೋ ಇರಲ್ವೋ, ಆದರೆ ಸಿದ್ದರಾಮಯ್ಯ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಯಾವತ್ತೂ ಇರುವಂತಹ ಒಂದು ಅಧ್ಯಾಯ. ಸಿದ್ದರಾಮಯ್ಯಗೆ ಕಳಂಕ ತಂದಿದೆ ಯತೀಂದ್ರ ಸಿದ್ದರಾಮಯ್ಯ ಅಂತ ಅನಿಸುತ್ತೆ. ಅಂದರೆ ಈಗ ನಡ್ಕೊಂಡ್ರೆ ಅಥವಾ ಇದೇ ರೀತಿ ಮುಂದುವರ್ಸಿದ್ರೆ ಈ ಕಾರಣಕ್ಕೆ, ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಕಾರಣಕ್ಕೆ ಸಿದ್ದರಾಮಯ್ಯಗೆ ತೊಂದರೆ ಆದರೆ, ಈಗ ಸ್ವಲ್ಪ ಮಟ್ಟಿಗೆ ಆಗಿದೆ, ಆ ರೀತಿ ಆಗುತ್ತೆ. ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರೇ ಸಮಸ್ಯೆ ಅನ್ನೋ ರೀತಿ ಆಗುತ್ತೆ ಅನ್ನುವಂಥ ಮಾತುಗಳು ಹಿರಿಯ ನಾಯಕರಲ್ಲಿ, ಹಿರಿಯ ಪತ್ರಕರ್ತರ ವಲಯದಲ್ಲಿ ಕೇಳಿಬರ್ತಾ ಇದೆ. ಆ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ನನಗನ್ನಿಸ್ತು ಇದು ಯತೀಂದ್ರ ಸಮಸ್ಯೆ, ಯತೀಂದ್ರ ಈ ರೀತಿಯಾಗಿ ವೈರಿಗಳನ್ನು ಸೃಷ್ಟಿ ಮಾಡ್ಕೊಳ್ತಿದ್ದಾರೆ ಅಂತ. ನಿಮ್ಮ ಅಭಿಪ್ರಾಯ ಬೇರೆ ಇರ್ಬೋದು, ಆ ಅಭಿಪ್ರಾಯಕ್ಕೆ ಸ್ವಾಗತ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.